ವೀಕ್ಷಕರೇ, ಈ ಥರ ಅವಲಕ್ಕಿ ಒಗ್ಗರಣೆ ಮಾಡೋಣ. ಅವಲಕ್ಕಿ ಒಗ್ಗರಣೆ ಮಾಡೋಕ್ಕೆ ಇವಾಗ ಹೋಗೋಣ. ಅದಕ್ಕೂ ಮುಂಚೆ ನನ್ನ ಇದು ಮೊದಲನೇ ವಿಡಿಯೋ. ನೀವು ಇದಕ್ಕೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಒಲೆ ಮೇಲೆ ಕಾಯಕ್ಕೆ ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೀಗ ಸ್ವಲ್ಪ 1 ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಯಾಕೆ ಹಾಕಬೇಕಂದ್ರೆ ಒಗ್ಗರಣೆಗೆ ಟೇಸ್ಟ್ ಕೊಡುತ್ತೆ ಮತ್ತೀಗ ಜೀರ್ಣಶಕ್ತಿ ಆಗುತ್ತೆ. ಸಾಸಿವೆ ಮತ್ತು ಜೀರಿಗೆ ಈ ಥರ ಪಟ ಪಟ ಅಂತ ಸೌಂಡ್ ಬರಬೇಕಾದ್ರೆ ಎಣ್ಣೆ ಹಾಕಿದ್ದೀನಿ ನೋಡಿ. ಎಣ್ಣೆ ಕಾಯ್ದ ಮೇಲೆ ಅದಕ್ಕೆ ಒಗ್ಗರಣೆಗೆ ಎಷ್ಟು ಬೇಳೆ ಹಾಕೋಣ. ನೋಡಿ ಹೆಂಗೆ ಪಟ ಪಟ ಅಂತ ಎಣ್ಣೆ ಸಿಡಿತವೆ. ಈ ಥರ ಎಣ್ಣೆ ಕಾಯ್ದ್ಮೇಲೆ ಹಾಕಬೇಕು. ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕೋಣ. ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಕರಿಬೇವು ಹಾಕೋಣ. ಅವೆಲ್ಲ ಎಣ್ಣೆ ಫ್ರೈ ಆಗಿ ಹೆಸರು ಬೇಳೆ ಎಲ್ಲ ಕರಿ ಅಂತ ಫ್ರೈ ಆದಮೇಲೆ ನಂತರ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕೋಣ. ನೋಡಿ ಸ್ನೇಹಿತರೆ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈ ಥರ ಕೈ ಆಡ್ತಾ ಇರಬೇಕು. ಈರುಳ್ಳಿ ಚೆನ್ನಾಗಿ ಬೇಗ ಫ್ರೈ ಆಗಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕಿ, ಉಪ್ಪು ಹಾಕಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ, ಹಾಗೆ ಉಪ್ಪು ಹಿಡಿಯುತ್ತೆ. ಚೆನ್ನಾಗಿ ಈ ಥರ ಕಂದು ಬಣ್ಣ ಬರೋದಾಗ ಬೇಯಿಸಬೇಕು. ಈರುಳ್ಳಿ ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ಟೊಮೊಟೊ ಹಾಕಬೇಕು. ಈರುಳ್ಳಿ ಕಂದು ಬಣ್ಣಕ್ಕೆ ಬಂದಿದೆ. ಈಗ ಟೊಮೊಟೊ ಹಾಕೋಣ. ನೋಡಿ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿದ ನಂತರ ಟೊಮೊಟೊ ನೀಟಾಗಿ ಫ್ರೈ ಆಗಬೇಕು. ಅರಿಶಿನ ಹಾಕೋಣ. ತಕ್ಕಷ್ಟು ಉಪ್ಪು ಹಾಕೋಣ. ಅವಲಕ್ಕಿಗೆ ಬೇಗ ಉಪ್ಪಿಡಿಯಲ್ಲ, ಹಾಗಾಗಿ ಸ್ವಲ್ಪ ಮುಂದೆನೇ ಉಪ್ಪು ಸ್ವಲ್ಪ ಮುಂದಾಗಿ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ಅವಲಕ್ಕಿನ ತೊಳೆದ್ಬಿಟ್ಟಿಗೆ ಈ ಥರ ನೀಟಾಗಿ ಸೋಸ್ಕೊಂಡು ಇಟ್ಕೊಬೇಕು. ಹಾಗೆ ಬಿಡಬಾರ್ದು, ನೆನೆದ್ಬಿಟ್ರೆ ಅವಲಕ್ಕಿ ಒಂಥರ ಮೆತ್ತವಾಗುತ್ತೆ. ಈ ಥರ ಸೋಸಿ ಇಟ್ಕೊಬೇಕು. ಅವಲಕ್ಕಿ ಹಾಕಿದ್ದೀನಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವೀಕ್ಷಕರೇ, ಈಗ ಇದನ್ನು ಸವಿಯೋಣ. ಉಪ್ಪು ಖಾರ ಪರ್ಫೆಕ್ಟಾಗೈತೆ. ಬೇಕಾದ್ರೆ ನೀವೇ ಮಾಡಿ ಟೇಸ್ಟ್ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ.